ಈ ಕಡೆ ತಿರ್ಗಿ. ನೀನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಇವತ್ತು. ನನ್ನ ಮನಸ್ಸು ಯಾವಾಗಲೂ ನಿನಗೋಸ್ಕರ ಹಾತೊರಿತಿರುತ್ತೆ. ಈ ಜೀವ ಯಾವತ್ತಿದ್ರೂ ನಿನಗೋಸ್ಕರನೇ ಮಿಡಿತಿರುತ್ತೆ. ಈ ಹೃದಯದಲ್ಲಿ ಕೇವಲ ನಿನ್ನ ಹೆಸರು ಮಾತ್ರ ಬರ್ತಿದೆ. ಅಂದು ಇಂದು ಎಂದೆಂದು ನೀನು ನನ್ನೊಳಗೆ ಇರ್ತೆ. ಮೆಹಂದಿ ಮೆಹಂದಿ. ಅಯ್ಯೋ ಏನ್ರಿ ನೀವು? ಹಸ್ಬೆಂಡು ನಿಮ್ಮ ಬಾಯಿಂದ ಈ ಥರ ಮಾತು ಕೇಳ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅಂತೂ ಎಂತೂ ಕುಂತಿ ಮಕ್ಕಳಿಗೆ ರಾಜೆ ಸಿಕ್ತು ಅನ್ನೋ ಹಾಗೆ ನನ್ನ ಹಸ್ಬೆಂಡ್ಗೆ ಈ ಅಮಾಯಕ ಹೆಂಡತಿ ಮೇಲೆ ಪ್ರೀತಿ ಉಕ್ಕಿ ಬಂತಲ್ವಾ, ಅಷ್ಟೇ ಸಾಕು. ಹಸ್ಬೆಂಡು, ನಿಮ್ಮಂಥ ಗಂಡ ಪಡೆಯೋದಕ್ಕೆ 7 ಜನ್ಮ ಅಲ್ಲ 100 ಜನ್ಮ ಪುಣ್ಯ ಮಾಡಿದ್ದೀನಿ. ಪ್ರೀತಿ ಉಕ್ಕಿ ಅದೇನು ಸ್ಟವ್ ಮೇಲೆ ಇಟ್ಟಿರೋ ಹಾಲಿನ ಪಾತ್ರೆನಾ? ನಂಗೆ ಯಾಕ್ರಿ ನಿಮ್ಮ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ? ಮತ್ತೆ ಪ್ರಪೋಸ್ ಮಾಡಿದ್ರಿ? ಅದು ನಾನು ಪ್ರಪೋಸ್ ಮಾಡಿದ್ದಲ್ಲ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಹತ್ರ ಈ ಥರ ಮಾತಾಡ್ತಿರ್ಬೋದು ಅಂತ ಹೇಳಿದ್ದು ಅಷ್ಟೇನಾ? ಇನ್ನೇನು ಮತ್ತೆ? ನಾನೇನು ಮೊನ್ನೆ ನಿಮ್ಗೆ ಪ್ರಪೋಸ್ ಮಾಡಿರೋ ಹಂಗೆ ನೀವು ನಂಗೆ ಪ್ರಪೋಸ್ ಮಾಡ್ತೀರಾ ಅನ್ಕೊಂಡೆ. ಭಾರಿ ಇದ್ದೀರ ನೀವು. ಹಾಂ ಅವ್ರೇನೋ ಪರ್ಸ್ನಲ್ ಆಗಿ ಮಾತಾಡ್ಕೊತಿರ್ಬೇಕು. ಬನ್ನಿ ನಾವು ಓಡೋಣ. ನಾನು ಬರಲ್ಲ. ಯಾಕೆ? ನನ್ಗೆ ಬೇಜಾರಾಗಿದೆ. ಕಾರಣ? ಪ್ರಪೋಸ್ ಮಾಡಿದ್ರಿ ಅನ್ಕೊಂಡೆ, ಅಸಲು ನೀವು ನನಗೆಲ್ಲ ಅಂದ್ರಲ್ವಾ, ಬೇಜಾರಾಯ್ತು. ಓ, ಫೀಲಿಂಗು. ಅದಕ್ಕೇನೀಗ? ನಂಗೆ ಸಮಾಧಾನ ಆಗೋ ಥರ 4 ಮಾತು ಹೇಳಿ ಪ್ರೀತಿಯಿಂದ. ಪ್ರೀತಿಯಿಂದ? ಆಯ್ತು. ಇರಬೇಕಿಲ್ಲ ನಾವು ಅವರಿವರಂತೆ, ಇರಬೇಕಿಲ್ಲ ನಾವು ಅವರಿವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆ ಆಗತ್ತಂತೆ. ನಮಗೇಕೆ ಬೇಕು ಅವ್ರು ಹಂಗಂತೆ ಇವ್ರು ಹಿಂಗಂತೆ, ನಮ್ಮ ಪಾಡಿಗೆ ನಾವಿದ್ರೆ ಬೇರೆ ಯಾವ ಚಿಂತೆ. ಸುಖ ದುಃಖ ಏನಾದರೂ ಏನಂತೆ, ಬದುಕನ್ನು ಸ್ವೀಕರಿಸೋಣ, ಅದು ಬಂದಂತೆ.